ಸ್ನೇಹಿತರೆ ನಮಸ್ಕಾರ. ಕೃಷಿ ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ಇದು ಚಳ್ಳಕೆರೆ ಗೇಟ್ ಚಿತ್ರದುರ್ಗ. ಈ ವಿಡಿಯೋ ಮಾಡಕ್ ಹೊರಟಿದೆ. ಈಗ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಕೂರಿಸಿದ್ದಾರೆ. ನಮ್ಮ ಈ ಹಿಂದೂ ಮಹಾಗಣಪತಿ ಯಾವ ತರ ಮಂಟಪ ಇದೆ, ಗಣಪತಿ ಯಾವ ತರ ಇದೆ, ಏನೇನು ಅಲಂಕಾರ ಮಾಡಿದ್ದಾರೆ, ಇದನ್ನ ಹಾಗೆ ಒಂದ್ ಸ್ವಲ್ಪ ಒಂದ್ ರೌಂಡ್ ನೋಡ್ಕೊಂಬರೋಣ. ಹಿಂದೂ ಮಹಾಗಣಪತಿ ವಿಸಿಟ್ ಮಾಡೋಣ ಸ್ನೇಹಿತರೆ. ಇಲ್ಲೇ ಚಳ್ಳಕೆರೆ ಗೇಟ್ ಅಲ್ಲಿ ಹತ್ರ. ಸ್ನೇಹಿತರೆ, ನೀವು ಚಿತ್ರದುರ್ಗ ಸಿಟಿ ಒಳಗಿಂದ ಬಂದ್ರೆ ಎಂಟ್ರಿ ಇಲ್ಲಿ ಈ ತರ ಇದೆ. ಹೆಂಗಿದೆ ಎಂಟ್ರಿ? ಇದು ಚಿತ್ರದುರ್ಗ ಸಿಟಿ ಒಳಗಿಂದ ಬಂದ್ರೆ ಈಗ ಬೆಳಿಗ್ಗೆ 9:15 ಸ್ನೇಹಿತರೆ. ಇನ್ನು ಸದ್ಯಕ್ಕೆ ಜನ ಇಲ್ಲ, ಕೆಲವರು ಹೊರಗಡೆಯಿಂದ ಬಂದಿರೋರು ಬಂದಿರ್ತಾರೆ. ಇವತ್ತು ಭಾನುವಾರ. ನೋಡೋಣ, ನಿಮ್ ಗಣಪತಿ ತೋರಿಸ್ತೇನೆ ಸ್ನೇಹಿತರೆ ಯಾವ ತರ ಇದೆ ಅಂತ. ಲೆಫ್ಟ್ ರೈಟ್ ಪೂರ್ತಿ ಅಂಗಡಿಗಳು ಹಾಕಿದ್ದಾರೆ. ಲೈಟಿಂಗ್ಸ್ ಸ್ನೇಹಿತರೆ, ಲೈಟಿಂಗ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದ್ರದ್ದು ನೈಟ್ ವ್ಯೂ ನಾನು ಹಾಕ್ತೀನಿ ವಿಡಿಯೋದಲ್ಲಿ, ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ಹಾಕ್ತೀನಿ ಲೈಟಿಂಗ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ 9 ಗಂಟೆ ಜನ ಇಲ್ಲ ಅನ್ಕೋಬಿಟ್ರಿ, ಅಲ್ಲಿ ಒಳಗೆ ಹೋದ್ಮೇಲೆ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ರಜೆ ಇರುತ್ತೆ. 10 ಗಂಟೆ ಮೇಲೆ ಸ್ನಾನ ತಿಂಡಿ ಮಾಡ್ಕೊಂಡು ಮತ್ತೆ ಜನ ಕ್ರೌಡ್ ಆಗುತ್ತೆ. ಸುತ್ತಲೂ ಅಂಗಡಿಗಳಿದಾವೆ, ಇನ್ನು ಯಾರು ಓಪನ್ ಮಾಡಿಲ್ಲ. 10:30 11 ಗಂಟೆ ಮೇಲೆ ಓಪನ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಪಾದರಕ್ಷೆ ಬಿಡ್ಲಿಕ್ಕೆ ಅಂಗಡಿ ಇಟ್ಟಿದ್ದಾರೆ. ಸುಮ್ಮನೆ ಸೇಫರ್ ಸೈಡು, ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ಬೇಡ್ರಿ, ಚಪ್ಪಲಿನಲ್ಲಿ ಬಿಟ್ಟು ಹೋಗ್ಬಿಡ್ರಿ. ಅದೇನ್ ಫೀಸ್ ಇರುತ್ತೆ ಅದನ್ನ ಕೊಡ್ರಿ ಸ್ನೇಹಿತರೆ. ಇದೇ ತರ ಕ್ಯೂ ಇದೆ. ಭಾನುವಾರ ಆಗಿರೋದ್ರಿಂದ ಈ ತರ ಕ್ಯೂ ಅಲ್ಲಿ ಹೋಗುತ್ತೆ. ಫುಲ್ ರಶ್ ಆಗಿರುತ್ತೆ. ನಾನು ಇಲ್ಲೇ ಓಡಾಡ್ತಿರ್ತೀನಿ, ನಾನು ನೋಡಿದ್ದೀನಿ, ತುಂಬಾ ಅಲ್ಲಿವರೆಗೂ ಕ್ಯೂ ಇರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಕೃಷಿ ವಿಡಿಯೋ ಮಾಡ್ಲಿಕ್ಕೆ ಹೊರಟಿದ್ದೆ, ಹಂಗೆ ಗಣಪತಿ ವಿಡಿಯೋ ಮಾಡೋಣ ಅಂತ ಬಂದೆ, ಹಂಗಾಗಿ ಸದ್ಯಕ್ಕೆ ರಶ್ ಇಲ್ಲ. ಸ್ನೇಹಿತರೆ ನೋಡ್ರಿ, ಫಸ್ಟ್ ವ್ಯೂ ಒಳಗಡೆ ಎಂಟ್ರಿ ಆಗ್ತಿದೀವಿ. ಈ ತರ ಇದೆ ಮಂಟಪ. ಆ ಕಡೆಯಿಂದ ಗಣಪತಿ ದರ್ಶನ ಇರೋದು. ಫ್ರೀ ಇದೆ, ಸ್ವಲ್ಪ ವಿಡಿಯೋ ಚೆನ್ನಾಗಿ ಬರ್ಬೋದೇನೋ, ನೋಡೋಣ. 11 ಗಂಟೆ 10:30 11 ಗಂಟೆ ಆಯ್ತು ಅಂದ್ರೆ ಕ್ಯೂ ಫುಲ್ ರಶ್ ಆಗುತ್ತೆ. ನೋಡಿ, ಭಾನುವಾರ ಬೆಳಗ್ಗೆ 9:00 ಬಂದಿರೋಕ್ಕೆ ಕ್ಯೂ ಫುಲ್ ಕಾಲಿದೆ. ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ. ಹಂಗಾಗಿ ನಿಮಗೆ ಗಣೇಶನ ದರ್ಶನ ಚೆನ್ನಾಗಾಗುತ್ತೆ ಈ ಟೈಮಲ್ಲಿ ಬಂದ್ರೆ. ಈ ತರ ಇದೆ ನೋಡ್ರಿ ಸ್ನೇಹಿತರೆ ಎಲ್ಲಕ್ಕೂ. ಮಂಟಪ ತೋರಿಸ್ಬಿಟ್ಟು ಆಮೇಲೆ ಗಣಪತಿ ತೋರಿಸ್ತೀನಿ. ಫಸ್ಟ್ ಮಂಟಪ ನೋಡ್ಬಿಡೋಣ. ಮಂಟಪ ಈ ತರ ಇದೆ ನೋಡ್ರಿ. ಆ ಕ್ಯೂವಿಂದ ಒಳಗೆ ಹೋಗ್ಬೇಕು. ಇದು ಇನ್ನು ಕ್ಯೂ ಸ್ಟಾರ್ಟ್ ಆಗಿಲ್ಲ, ಕ್ರೌಡ್ ಇಲ್ವಲ್ಲ, ಹಾಗಾಗಿ ಈಗ ನೇರವಾಗಿ ದರ್ಶನ ಇದೆ, ಹೋಗಿ ಬಂದ್ಬಿಡೋಣ. ಕ್ಯೂ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿ ಎಂಟ್ರಿ ಸಿಗಲ್ಲ ನಾರ್ಮಲ್ ಆಗಿ. ಆ ಕಡೆಯಿಂದ ಬಂದ್ಬಿಟ್ಟು ಗಣಪತಿ ಹತ್ರದಾಗ ಸಂಗೆ ನೋಡ್ಕೊಂಡು ಬರ್ಬೋದು. ಈಗ ಫ್ರೀ ಇರೋದಕ್ಕೆ ಇಲ್ಲಿಂದ ಎಂಟ್ರಿ ಇದೆ. ಮೇಲ್ಗಡೆ ಯಾವ ಥರ ರೆಡಿ ಆಗಿದೆ ಮಂಟಪನ ನಮಗೆ ತೋರಿಸ್ತೀನಿ. ಒಳಗೆ ಹೋಗೋಣ. ಒಳಗೆ ಹೋದ್ರೆ ಈ ಥರ ಬರುತ್ತೆ ನೋಡ್ರಿ, ಈ ಥರ ಇದೆ. ನೋಡ್ರಿ, ಮಂಟಪ ತೋರಿಸ್ಕೊಂತ ಬರ್ತೀನಿ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡ್ರಿ, 9:45, ಹಂಗಾಗಿ ನಿಮ್ಗೆ ಇಷ್ಟು ಫ್ರೀ ಆಗಿದೆ ನೋಡ್ಲಿಕ್ಕೆ, ಇಲ್ಲಿ ಮುಂದೆ ಫೋಟೋ ತೆಗೆಸ್ಕೊಳ್ಲಿಕ್ಕೆ. 11 ಗಂಟೆ ಆಯ್ತು ಅಂದ್ರೆ ನಿಮ್ಗೆ ಆಗಲ್ಲ, ಕ್ಯೂ ಅಲ್ಲಿ ಬರಬೇಕು, ಕ್ಯೂ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಒಳಗಡೆ ಬಂದ್ಬಿಟ್ಟು ಈ ತರ ಗಣಪತಿನ ನೋಡ್ಕೊಂಡು ಇಲ್ಲಿ ಗಣಪತಿ ಮುಂದಕ್ಕೆ ಹೋಗ್ತೀವಿ. ಇಲ್ಲಿ ಗಣಪತಿ ಮುಂದಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಆಗ್ತೀವಿ ಸ್ನೇಹಿತರೆ. ಮೇಲ್ಗಡೆ ನೋಡೋಣ ಯಾವ ತರ ಇದೆ ವ್ಯೂ ಅಂತೇಳಿ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ. ಆ ಕಡೆ ಈ ಕಡೆ 2 ಹುಲಿ ಇದೆ, ಕೆಳಗಡೆ 2 ಸಣ್ಣ ಗಣೇಶ ಇದಾವೆ ನೋಡ್ರಿ. ಈ ರೀತಿ ಇದೆ ಗಣಪತಿ. ಝೂಮ್ ಹಾಕೋಣ, ಆಮೇಲೆ ಹತ್ರದಿಂದ ತೋರಿಸ್ತೀನಿ.
ಚಳ್ಳಕೆರೆ ಗೇಟು. ಇಲ್ಲಿಂದ ಒಂದು 200 ಮೀಟರ್ ಇದೆ. ನೀವು ಬೆಂಗಳೂರು ಚಳ್ಳಕೆರೆ ಗೇಟಿಂದ ಬಂದರೆ ಹೊಸಬ್ಯಾರರಾದರೆ ಇಲ್ಲೇ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಂಟಪ ಇರೋದು ಸ್ನೇಹಿತರೆ. ಚಳ್ಳಕೆರೆ ಗೇಟಿಂದ ನೀವು ಶಿವಮೊಗ್ಗ ದಾವಣಗೆರೆ ಸೈಡಿಂದ ಬಂದರೆ ಈ ಕಡೆ ಚಳ್ಳಕೆರೆ ಗೇಟಿಗೆ ಬಾರ್ಡ್ರಿ ಬರಬೇಕು. ಸೈನ್ಸ್ ಕಾಲೇಜ್ ಆಪೋಸಿಟ್ ಕಾರ್ ಪಾರ್ಕಿಂಗ್ಗೆ ಆ ಕಡೆ ಜಾಗ ಇದೆ. ಬೈಕ್ ಪಾರ್ಕಿಂಗ್ ಆದರೆ ನೀವು ಇಲ್ಲೇ ಮಾಡ್ಬೋದು. ಆ ಕಡೆಯಿಂದ ಕ್ಯೂ ಇರುತ್ತೆ. ಇಲ್ಲೇ ಮಂಟಪ ಕಾಣ್ತಾ ಇದ್ರೆ ಬಲಗಡೆ ಭಾಗದಿಂದ ಕ್ಯೂ ಶುರು ಆಗುತ್ತೆ. ಆ ಕಡೆಯಿಂದ ಬರೋಕ್ಕಾಗತ್ತೆ. ಅಲ್ಲೇ ಚಪ್ಪಲಿ ಬಿಡ್ಲಿಕ್ಕೂ ಜಾಗ ಇದೆ. ನೀವು ಇಲ್ಲಿಂದ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ಬೋದು ಸ್ನೇಹಿತರೆ. ಇದು ಬೈಕ್ ಪಾರ್ಕಿಂಗ್. ಇಲ್ಲಿ ಹೆಂಗ್ ಕಾಣ್ತಾ ಇದೆ ಬೈಕ್ ಪಾರ್ಕಿಂಗು. ಇದು ಆಮೇಲೆ ರಶ್ ಆಗುತ್ತೆ. ಕಾರ್ ಪಾರ್ಕಿಂಗ್ ಆದರೆ ರೋಡ್ ಆಪೋಸಿಟ್ ಬಿಟ್ಟು ಬರೋದು ಒಳ್ಳೇದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.